ನಮಸ್ತೆ ಗೆಳೆಯರೆ. ನಮ್ಮ ಮಠಾಧಿಪತಿಗಳು, ಸಾಧು ಸಂತರು, ಸನ್ಯಾಸಿಗಳು, ಸ್ವಾಮೀಜಿಗಳು ಕೇಸರಿ ಬಣ್ಣದ ಕಾವಿಯನ್ನ ಅಥವಾ ಉಡುಪನ್ನ ಧರಿಸುವುದನ್ನ ನಾವೆಲ್ಲ ಕಂಡಿದ್ದೇವೆ. ಆದರೆ ಈ ಕೇಸರಿ ಬಣ್ಣದ ಉಡುಪನ್ನೇ ಯಾಕೆ ಧರಿಸ್ತಾರೆ ಅಂತ ಕೇಳಿದ್ರೆ ಯಾರ ಬಳಿಯೂ ಸಮಂಜಸವಾದ ಉತ್ತರ ಸಿಗುವುದು ಅನುಮಾನ. ಒಬ್ಬೊಬ್ರು ಒಂದೊಂದು ತರ ಉತ್ತರ ಕೊಡ್ತಾರೆ. ಗೆಳೆಯರೆ, ಕೇಸರಿ ಬಣ್ಣ ಏಕೆ ಅನ್ನೋದ್ರ ಬಗ್ಗೆ ನನ್ನ ಅಭಿಪ್ರಾಯ ಹೀಗಿದೆ. ಸರಿ ಇದ್ರೆ ಒಪ್ಕೊಳ್ಳಿ, ತಪ್ಪಾಗಿದ್ರೆ ಕ್ಷಮಿಸಿ. ಸ್ನೇಹಿತರೆ, ಹಿಂದಿನ ಕಾಲದಲ್ಲಿ ಊರುಗಳಿದ್ದದ್ದು ತುಂಬಾ ಕಡಿಮೆ. ಅಲ್ಲಲ್ಲಿ ಊರುಗಳು ಇದ್ರೂ ಅವೆಲ್ಲವೂ ಗ್ರಾಮಗಳೇ ಆಗಿದ್ವು. ಇನ್ನುಳಿದ ಭಾಗವೆಲ್ಲ ದಟ್ಟ ಅರಣ್ಯದಿಂದ ಕೂಡಿರ್ತಿತ್ತು. ಇವತ್ತು ಇರೋ ಹಾಗೆ ಅವತ್ತಿನ ಕಾಲದಲ್ಲಿ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ದೂರದ ಊರಿಗೆ ಸಂಚರಿಸಲು ರಸ್ತೆ ಮಾರ್ಗಗಳು ಇರುತ್ತಿರಲಿಲ್ಲ. ಸಾಮಾನ್ಯವಾಗಿ ಸಾಧು ಸಂತರು, ಸನ್ಯಾಸಿಗಳು ಮಾತ್ರ ಊರೂರು ಸಂಚಾರ ಮಾಡುತ್ತಿದ್ರು. ಅದು ಬರಿಗಾಲ್ನಲ್ಲೇ. ಒಂದೂರಿನಿಂದ ಇನ್ನೊಂದೂರಿಗೆ ಸಂಚರಿಸಲು ಕಾಡು ಮಾರ್ಗವಾಗಿಯೇ ಹೋಗಬೇಕಿತ್ತು. ಕಾಡು ದಾರಿಯಲ್ಲಿ ಕಾಡು ಪ್ರಾಣಿಗಳ ಹಾವಳಿ ಹೆಚ್ಚಾಗಿರ್ತಿತ್ತು. ಈ ಕಾಡು ಪ್ರಾಣಿಗಳಿಂದ ಬಚಾವಾಗಲು ಸಾಧುಗಳು, ಸಿದ್ಧರು, ಸನ್ಯಾಸಿಗಳು ಕೇಸರಿ ಉಡುಪನ್ನ ಮೈತುಂಬ ಧರಿಸಲು ಆರಂಭಿಸಿದ್ರು. ಅಂದು ಕೇಸರಿ ಬಟ್ಟೆಯನ್ನ ತಲೆಯಿಂದ ಹಿಡಿದು ಪಾದದವರೆಗೂ ಮುಚ್ಚುವಂತೆ ಧರಿಸುತ್ತಿದ್ರು. ಅದು ಮುಂದೆ ಹಾಗೇ ಮುಂದುವರಿಸಿ ಸನ್ಯಾಸಿ ಅಂದ್ರೆ ಕೇಸರಿ ಬಟ್ಟೆ ಧರಿಸಬೇಕು ಅನ್ನೋ ತರವಾಗಿ ಪೀಳಿಗೆಯಿಂದ ಪೀಳಿಗೆಗೆ ರೂಢಿಗೆ ಬಂತು. ಇಂದು ತಲೆಭಾಗದ ಕೇಸರಿ ಬಟ್ಟೆ ರೂಢಿ ತಪ್ಪಿದ್ದರೂ ಮಠಾಧಿಪತಿಗಳು, ಸನ್ಯಾಸಿಗಳು ಮೈತುಂಬ ಉದ್ದನೆಯ ಕಾವಿಯನ್ನ ಧರಿಸುವುದನ್ನ ನಾವು ಕಂಡಿದ್ದೇವೆ. ನಿಮ್ಮ ಪ್ರಶ್ನೆ ಕೇಸರಿ ಯಾಕೆ ಅನ್ನುವುದು ಅಲ್ವೇ? ಕಾಡು ಪ್ರಾಣಿಗಳಿಗೆ ಬೆಂಕಿ ಅಂದ್ರೆ ಭಯ. ಯಾಕೆಂದ್ರೆ ಕಾಡಿನಲ್ಲಿ ಬೇಸಿಗೆ ಕಾಲದಲ್ಲಿ ಕಾಡುಗಿಚ್ಚು ಸಾಮಾನ್ಯ. ಕಾಡುಗಿಚ್ಚು ಅಂದ್ರೆ ಕಾಡಿನಲ್ಲಿ ಇದ್ದಕ್ಕಿದ್ದ ಹಾಗೆ ಬೆಂಕಿ ಹತ್ಕೊಳ್ಳೋದು. ಆ ಸಮಯದಲ್ಲಿ ಒಣಗಿದ ಗಿಡ ಮರ, ಹುಲ್ಲುಗಾವಲುಗಳಿರುವ ಕಾರಣ ಕಾಡಿನಾದ್ಯಂತ ಬೆಂಕಿ ಕ್ಷಣ ಮಾತ್ರದಲ್ಲಿ ಹರಡಿಕೊಂಡು ಕಾಡು ಪ್ರಾಣಿಗಳು ಕುಂತಲ್ಲೇ ನಿಂತಲ್ಲೇ ಭಸ್ಮವಾಗುವುದು ಸತ್ಯ. ಆದ್ದರಿಂದ ಕಾಡು ಪ್ರಾಣಿಗಳಿಗೆ ಈ ಬೆಂಕಿ ಅಂದ್ರೆ ಭಯ. ಬೆಂಕಿಯ ಬಣ್ಣ ಕೇಸರಿ ಆಗಿರುವುದರಿಂದ ಪ್ರಾಣಿಗಳು ದೂರದಿಂದ ಕೇಸರಿ ಬಣ್ಣವನ್ನ ನೋಡಿದ್ರೆ ಬೆಂಕಿ ಎಂದು ಭಾವಿಸಿ ಹತ್ತಿರಕ್ಕೆ ಸುಳಿಯೋದಿಲ್ಲ. ಆದ್ದರಿಂದ ಸನ್ಯಾಸಿಗಳು ಮೈತುಂಬ ಕೇಸರಿ ಬಟ್ಟೆಯನ್ನು ಧರಿಸಿ ಕಾಡಿನಲ್ಲಿ ಸಂಚರಿಸಿ ಕಾಡು ಪ್ರಾಣಿಗಳಿಂದ ತಮ್ಮನ್ನು ರಕ್ಷಣೆ ಮಾಡಿಕೊಳ್ಳುತ್ತಿದ್ರು. ಗೊತ್ತಾಯ್ತಲ್ಲ ಗೆಳೆಯರೆ, ಕಾವಿಗೆ ಕೇಸರಿ ಏಕೆ ಅಂತ. ಧನ್ಯವಾದಗಳು.